ಗ್ಯಾಸ್ ಸಿಲಿಂಡರ್ ಮೇಲೆ ಈಗ ಸಿಹಿ ಸುದ್ದಿ ಬಂದಿದೆ. ಇಂಥವರಿಗೆ ಸಿಗಲಿದೆ ಕೇವಲ 450 ರೂಪಾಯಿಗೆ LPG ಸಿಲಿಂಡರ್. ಇದರ ಇನ್ನಷ್ಟು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೇನು ಹೊಸ ವರ್ಷ ಆರಂಭವಾಗಿದೆ. 2024ರ ಶುರುವಿನಲ್ಲಿಯೇ ಸರ್ಕಾರ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಗಳನ್ನು ಕೂಡ ತಂದಿದೆ. ಇನ್ನು ಬೆಲೆ ಏರಿಕೆ ಮತ್ತು ಇಳಿಕೆ ವಿಚಾರಕ್ಕೆ ಬಂದರೆ 2023ರಲ್ಲಿ ಬೆಲೆ ಏರಿಕೆ ಬಿಸಿ ಅನುಭವಿಸಿದ್ದ ಗ್ರಾಹಕರು 2024ರಲ್ಲಿ ಬೆಲೆ ಇಳಿಕೆಯನ್ನು ನಿರೀಕ್ಷಿಸುತ್ತಿದ್ದಾರೆ. LPG ಸಿಲಿಂಡರ್ ದರದಲ್ಲಿ ಇಳಿಕೆ. ಸರ್ಕಾರ ಹೊಸ ವರ್ಷದ ಆರಂಭಕ್ಕೂ ಮೊದಲೇ ವಾಣಿಜ್ಯ ಸಿಲಿಂಡರ್ ದರವನ್ನು ಇಳಿಕೆ ಮಾಡಿದ್ದು ಗ್ರಾಹಕರಿಗೆ ಹೆಚ್ಚು ಅನುಕೂಲವಾಗಿದೆ. ಇದರ ಜೊತೆಗೆ ಗೃಹ ಬಳಕೆಯ ಎಲ್ಲ LPG ಸಿಲಿಂಡರ್ ಮೇಲೆ 200 ರೂಪಾಯಿಗಳ ಸಬ್ಸಿಡಿಯನ್ನು ಘೋಷಣೆ ಮಾಡಲಾಗಿತ್ತು. ಅದೇ ರೀತಿ ಉಜ್ವಲ ಯೋಜನೆ ಅಡಿಯಲ್ಲಿ 300 ರೂಪಾಯಿಗಳ ಸಬ್ಸಿಡಿ ಕೂಡ ನೀಡಲಾಗಿದೆ. ಇದೀಗ ಈ ರಾಜ್ಯ ಸರ್ಕಾರ ತನ್ನ ಪ್ರಜೆಗಳಿಗೆ ಗುಡ್ ನ್ಯೂಸ್ ನೀಡಿದ್ದು ಕೇವಲ 450 ರೂಪಾಯಿಗಳಿಗೆ ಸಿಲಿಂಡರ್ ಪಡೆದುಕೊಳ್ಳಲು ಅವಕಾಶ ಒದಗಿಸಿಕೊಟ್ಟಿದೆ. ಈಗಿರುವ ಅರ್ಧ ಬೆಲೆಗೆ ಗ್ಯಾಸ್ ಸಿಲಿಂಡರ್ ವಿತರಣೆ. ವಿಧಾನಸಭಾ ಚುನಾವಣೆ 2023ರ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದರ ಪರಿಣಾಮವಾಗಿಯೇ ಇಂದು ಗೆಲುವನ್ನು ಸಾಧಿಸಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಇತ್ತೀಚೆಗಷ್ಟೇ ಕೆಲವು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಸಲಾಗಿದ್ದು ರಾಜಸ್ಥಾನ್ ರಾಜ್ಯದಲ್ಲಿ ಪ್ರಣಾಳಿಕೆಯ ತಿಳಿಸಿದಂತೆ ಎಲ್ಲ LPG ಸಿಲಿಂಡರ್ ದರವನ್ನು ಅತಿ ಕಡಿಮೆಗೊಳಿಸಲಾಗಿದೆ. ರಾಜಸ್ಥಾನದ ಹಾಲಿ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಚುನಾವಣಾ ಪ್ರಚಾರದ ಸಮಯದಲ್ಲಿ ತಿಳಿಸಿರುವಂತೆ LPG ಗ್ಯಾಸ್ ಸಿಲಿಂಡರ್ ದರವನ್ನು 450 ರೂಪಾಯಿಗಳಿಗೆ ನಿಗದಿಪಡಿಸಿದ್ದು ಜನವರಿ 1, 2024ರ ದಿನವೇ ಈ ಹೊಸ ಪರಿಷ್ಕೃತ ದರ ಘೋಷಣೆ ಮಾಡಲಾಗಿದೆ. ಯಾರಿಗೆ ಸಿಗಲಿದೆ 400 ರೂಪಾಯಿಗಳ ಗ್ಯಾಸ್ ಸಿಲಿಂಡರ್? ಅರ್ಧಕ್ಕಿಂತ ಕಡಿಮೆ ಬೆಲೆಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲು ರಾಜಸ್ಥಾನ ಸರ್ಕಾರ ನಿರ್ಧರಿಸಿದೆ. ರಾಜ್ಯದಲ್ಲಿ ವಾಸಿಸುವ BPL ಕಾರ್ಡ್ ಹೊಂದಿರುವ ಕುಟುಂಬದವರು ವರ್ಷದಲ್ಲಿ 12 ಸಿಲಿಂಡರ್ಗಳನ್ನು ಕೇವಲ 450 ರೂಪಾಯಿಗಳಿಗೆ ಇನ್ನು ಮುಂದೆ ಪಡೆಯಬಹುದಾಗಿದೆ. ವರ್ಷದಲ್ಲಿ 12 ಸಿಲಿಂಡರ್ ಖರೀದಿ ಮಾಡುವವರಿಗೆ ಮಾತ್ರ 450 ರೂಪಾಯಿಗಳಿಗೆ ರಿಫಿಲ್ ಮಾಡಲಾದ ಸಿಲಿಂಡರ್ ವಿತರಣೆ ಮಾಡಲಾಗುವುದು. ರಾಜಸ್ಥಾನದ ನಿವಾಸಿಗಳಿಗೆ ಇಂದು ಬಹಳ ದೊಡ್ಡ ರಿಲೀಫ್ ನೀಡಿದ್ದು ಪ್ರತಿ ತಿಂಗಳ ಬಜೆಟ್ನಲ್ಲಿ ಒಂದಷ್ಟು ಹಣ ಉಳಿತಾಯವಾಗುವುದಂತೂ ಗ್ಯಾರಂಟಿ. ಈ ಯೋಜನೆಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.